Hello everyone, welcome to Sanvi Smile YouTube channel. Can ಮಾಡಬಲ್ಲೆ, could ಮಾಡಬಲ್ಲವನಾಗಿದ್ದೆ, may ಮಾಡಬಹುದು, might ಮಾಡಬಹುದು, shall ಮಾಡುವೆ, will ಮಾಡುವೆ, should ಮಾಡಬೇಕು, must ಮಾಡಲೇಬೇಕು, would ಮಾಡುತ್ತಿದ್ದೆ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಯ್ತಲ್ಲ, ಮಾಡೆಲ್ ವರ್ಬ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವರ್ಬ್ಸಲ್ಲಿ ಮೇಯ್ನಾಗಿ ಹೆಲ್ಪಿಂಗ್ ವರ್ಬ್ಸ್ ಹಾಗೂ ಮಾಡೆಲ್ ವರ್ಬ್ಸ್ ಅನ್ನೋ 2 ಸೆಕ್ಷನ್ಸ್ ಬರುತ್ತೆ. ಆಲ್ರೆಡಿ ನಾವು ವರ್ಬ್ಸ್ನ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡಿ. ಅದರಲ್ಲಿ ವರ್ಬ್ಸ್ನ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈಗ ನಾವು ಮಾಡೆಲ್ಸ್ ಅಂದರೆ ಏನು, ಮಾಡೆಲ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ, ರೈಟ್ ಪ್ಲೇಸ್ ಆಫ್ ಯೂಸಿಂಗ್ ಮಾಡೆಲ್ಸ್ ಇನ್ ಅ ಸೆಂಟೆನ್ಸ್, ಕೆಲವೊಂದು ಮಾಡೆಲ್ಸ್ನ ಪಾಸ್ಟ್ ಫಾರ್ಮ್ ಏನಿರುತ್ತೆ ಅದನ್ನು ನಾವು ಪ್ರೆಸೆಂಟಲ್ಲಿ ಬಳಸ್ತೀವಿ. ಫಾರ್ ಎನ್ ಎಕ್ಸಾಂಪಲ್, ಕುಡ್ ಯು ಪ್ಲೀಸ್ ಗಿವ್ ಮಿ ಅ ಪೆನ್, ಐ ವುಡ್ ಲೈಕ್ ಟು ವೆಲ್ಕಮ್ ಯು. ಸೊ ಇಲ್ಲಿ ಕುಡ್ ಮತ್ತು ವುಡ್ ಅನ್ನೋ 2 ಮಾಡೆಲ್ಸ್ನ ನಾವು ಪ್ರೆಸೆಂಟ್ ಫಾರ್ಮಲ್ಲಿ ಯೂಸ್ ಮಾಡಿದ್ದೀವಿ. ಈ ರೀತಿ ಏಕೆ ಬಳಸ್ತೀವಿ, ಬಳಸಬಹುದಾ ಅಥವಾ ರೂಲ್ಸ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲದೆ ಕ್ಯಾನ್, ಶೆಲ್, ವಿಲ್, ಮೇ ಹಾಗೂ ಕುಡ್, ವುಡ್, ಶುಡ್, ಮೈಟ್ಗೆ ಇರುವಂತಹ ಸ್ಲೈಟ್ ಡಿಫ್ರೆನ್ಸಸ್ ಬಗ್ಗೆ ನೀಟಾಗಿ 1 by 1 ಅರ್ಥ ಮಾಡ್ಕೊಳ್ಳೋಣ. ಈಗ ಫಸ್ಟ್ ನಾವು ಕ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದರ ಅರ್ಥ ಮಾಡಬಲ್ಲೆ. ಸೊ ಇದನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಬಳಸ್ತೀವಿ. ಸೊ ಹಾಗೆ ಇದು ಎಬಿಲಿಟಿ, ಪಾಸಿಬಿಲಿಟಿ ಮತ್ತು ಪರ್ಮಿಷನ್ನ ಸೂಚಿಸುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ನ ನೋಡೋದಾದರೆ, ಐ ಕ್ಯಾನ್ ಸ್ಪೀಕ್ ಕನ್ನಡ, ನಾನು ಕನ್ನಡವನ್ನು ಮಾತನಾಡಬಲ್ಲೆ. ಸೊ ಇದು ಸಾಮರ್ಥ್ಯವನ್ನು ತೋರಿಸುತ್ತೆ, ಐ ಮೀನ್ ಎಬಿಲಿಟಿಯನ್ನು ತೋರಿಸುತ್ತೆ. ಈಗ ಪಾಸಿಬಿಲಿಟಿಯನ್ನು ಸೂಚಿಸುವಂತಹ ಎಕ್ಸಾಂಪಲ್ನ ನೋಡೋದಾದರೆ, ಐ ಕ್ಯಾನ್ ಗೋ ಟು ದ ಪಾರ್ಟಿ, ನಾನು ಪಾರ್ಟಿಗೆ ಹೋಗಬಹುದು ಅಂದರೆ ಚಾನ್ಸಸ್ ಇದೆ, ನಾನು ಹೋಗಬಹುದು ಅನ್ನೋ ರೀತಿಯಲ್ಲಿ. ಸೊ ಈಗ ಅದೇ 3ನೇ ಎಕ್ಸಾಂಪಲ್ ನೋಡೋದಾದರೆ ಇದು ಪರ್ಮಿಷನನ್ನು ಸೂಚಿಸುತ್ತೆ. ಫಾರ್ ಎಕ್ಸಾಂಪಲ್, ಕ್ಯಾನ್ ಐ ಟೇಕ್ ಯುವರ್ ಬುಕ್, ನಾನು ನಿಮ್ಮ ಬುಕ್ಕನ್ನು ತೊಗೋಬೋದಾ ಅಂತ ಕೇಳ್ತಾ ಇರೋಂಥ ಕ್ವೆಶನ್ನು. ಸೊ ಇಲ್ಲಿ ಪರ್ಮಿಷನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ನಾವೇನು ಮಾಡ್ತೀವಿ, ಕ್ಯಾನ್ ಅನ್ನೋ ಮಾಡೆಲ್ ವರ್ಬ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಹೀಗೆ ನಾವು ಕ್ಯಾನ್ ಅನ್ನೋ ಮಾಡೆಲ್ ವರ್ಬ್ನ ಮಾಡಬಲ್ಲೆ ಇನ್ ದ ಸೆನ್ಸ್ ಎಬಿಲಿಟಿ, ಪಾಸಿಬಿಲಿಟಿ ಹಾಗೂ ಪರ್ಮಿಷನ್, ಅದ್ರ ಜೊತೆಗೆ ಇದನ್ನು ಎಲ್ಲಿ ಯೂಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸಬೇಕು. ಈಗ ನಾವು ಕುಡ್ ಅನ್ನೋ ಮಾಡೆಲ್ ವರ್ಬ್ನ ತಗೊಳ್ಳೋಣ. ಇದರ ಕನ್ನಡದ ಅರ್ಥ ಏನು ಬರುತ್ತಪ್ಪ ಅಂತ ಹೇಳಿದ್ರೆ, ಮಾಡಬಲ್ಲವನಾಗಿದ್ದೆ ಅಂದರೆ ಪಾಸ್ಟ್ ಎಬಿಲಿಟಿ, ಪೊಲೈಟ್ ರಿಕ್ವೆಸ್ಟ್, ಟೆಂಟೇಟಿವ್ ಪಾಸಿಬಿಲಿಟೀಸ್ ಬಗ್ಗೆ ಇದು ಹೇಳುತ್ತೆ. ಎಕ್ಸಾಂಪಲ್ಸ್ ನೋಡೋಣ. ಐ ಕುಡ್ ರನ್ ಇನ್ ಮೈ ಸ್ಕೂಲ್ ಡೇಸ್, ನಾನು ನನ್ನ ಶಾಲಾ ದಿನಗಳಲ್ಲಿ ಓಡಬಲ್ಲವನಾಗಿದ್ದೆ ಅಂತಂದ್ಬಿಟ್ಟು. ಅಂದರೆ ಇದು ಪಾಸ್ಟ್ ಎಬಿಲಿಟಿ ಬಗ್ಗೆ ಹೇಳುತ್ತೆ. ಅಂದರೆ ನಾನು ಹಿಂದೆ ಓಡಬಲ್ಲವನಾಗಿದ್ದೆ, ಬಟ್ ಈಗ ನನ್ನ ಕೈಯಲ್ಲಿ ಓಡೋಕ್ಕಾಗೋದಿಲ್ಲ. ಅಂದರೆ ಪ್ರೀವಿಯಸ್ ಆಗಿ ನಾನು ಓಡ್ತಿದ್ದೆ, ಬಟ್ ಇವಾಗ ನನಗೆ ಓಡೋಕ್ಕಾಗಲ್ಲ ಅನ್ನೋ ಮೀನಿಂಗನ್ನು ಇದು ನಮಗೆ ಸೂಚಿಸುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋದಾದರೆ, ಐ ಕುಡ್ ರೀಡ್ ಮಲಯಾಳಂ, ನಾನು ಮಲಯಾಳಂ ಓದಬಲ್ಲವನಾಗಿದ್ದೆ. ಅಂದರೆ ಮುಂಚೆ ನನಗೆ ಮಲಯಾಳಂ ಬರ್ತಿತ್ತು, ಈಗ ನನಗೆ ಬರ್ತಾ ಇಲ್ಲ. ಅಂದರೆ ಇದು ಪಾಸ್ಟ್ ಎಬಿಲಿಟಿ, ಪ್ರೆಸೆಂಟ್ ಎಬಿಲಿಟಿ ಅಲ್ಲ. ಸೊ ಪ್ರೆಸೆಂಟ್ಗೆ ನಾವು ಕ್ಯಾನನ್ನು ಬಳಸ್ತೀವಿ, ಅದೇ ರೀತಿ ಕ್ಯಾನ್ ಬದಲಿಗೆ ನಾವು ಪಾಸ್ಟಲ್ಲಿ ಕುಡ್ಡನ್ನು ಬಳಸ್ತೀವಿ. ಸೊ ಹಾಗೆ ನೆಕ್ಸ್ಟ್, ಸೊ ಪೊಲೈಟ್ ರಿಕ್ವೆಸ್ಟ್ಗೆ ಎಕ್ಸಾಂಪಲ್ಸ್ನ ನೋಡೋದಾದರೆ, ಕುಡ್ ಯು ಪ್ಲೀಸ್ ಗಿವ್ ಮಿ ಅ ಪೆನ್, ದಯವಿಟ್ಟು ನನಗೆ ಒಂದು ಪೆನ್ ಕೊಡಬಹುದೇ. ಸೊ ಇದು ಪೊಲೈಟ್ ರಿಕ್ವೆಸ್ಟನ್ನು ಸೂಚಿಸುತ್ತದೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಕುಡ್ ಅನ್ನೋ ಮಾಡೆಲ್ ವರ್ಬು ಪಾಸ್ಟ್ ಫಾರ್ಮ್ ಆಗಿದ್ದರೂ ಕೂಡ ನಾವು ಇದನ್ನು ಪ್ರೆಸೆಂಟ್ ಫಾರ್ಮಲ್ಲಿ ಬಳಸಿದ್ದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಪೊಲೈಟ್ ರಿಕ್ವೆಸ್ಟ್ ಅಂದರೆ ಪೊಲೈಟನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕೆಲವೊಂದು ಮಾಡೆಲ್ ವರ್ಬ್ಸ್ ಇದೆ. ಫಾರ್ ಎಕ್ಸಾಂಪಲ್, ಕುಡ್, ವುಡ್, ಮೇ, ಇವನ್ನ ನಾವು ಪೊಲೈಟ್ ರಿಕ್ವೆಸ್ಟನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಅಥವಾ ಎಕ್ಸ್ಪ್ರೆಸ್ ಮಾಡಲಿಕ್ಕೋಸ್ಕರ ಇವನ್ನ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಕೂಡ ಬಳಸಬಹುದು. ಹಾಗೆ ಈಗ ಕುಡ್ನ ಟೆಂಟೇಟಿವ್ ಪಾಸಿಬಿಲಿಟೀಸ್ ಎಕ್ಸಾಂಪಲ್ ನೋಡೋದಾದರೆ, ವಿ ಕುಡ್ ಗೋ ಟು ದ ಪಾರ್ಕ್ ಲೇಟರ್ ಬಟ್ ಇಟ್ ಡಿಪೆಂಡ್ಸ್ ಆನ್ ದ ವೆದರ್, ನಾವು ನಂತರ ಉದ್ಯಾನವನಕ್ಕೆ ಹೋಗಬಹುದು, ಆದರೆ ಅದು ಹವಾಮಾನವನ್ನು ಅವಲಂಬಿಸಿರುತ್ತದೆ. ಅಂದರೆ ನಾವು ನಂತರ ಒಂದು 3 hours ಆದಮೇಲೋ 4 hours ಆದಮೇಲೋ ಪಾರ್ಕ್ಗೆ ಹೋಗಬಹುದು, ಪಾಸಿಬಿಲಿಟೀಸ್ ಇದೆ, ಬಟ್ ಅದು ಹವಾಮಾನದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತನ್ಬಿಟ್ಟು. ಸೊ ಇದು ಟೆಂಟೇಟಿವ್ ಆಗಿರುತ್ತೆ. ಟೆಂಟೇಟಿವ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ತಾತ್ಕಾಲಿಕ ಅಂತನ್ಬಿಟ್ಟು. ತಾತ್ಕಾಲಿಕ ಪಾಸಿಬಿಲಿಟೀಸ್ ಬಗ್ಗೆ ಹೇಳಬೇಕಾದ್ರೂ ಕೂಡ ನಾವು ಕುಡ್ ಅನ್ನೋ ಮಾಡೆಲ್ ವರ್ಬ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಈಗ ನಾವು ಮೇ ಅನ್ನೋ ಮಾಡೆಲ್ ವರ್ಬ್ನ ತೊಗೊಂಡ್ರೆ ಇದರ ಕನ್ನಡದ ಅರ್ಥ ಏನು ಬರುತ್ತಪ್ಪ ಅಂತ ಹೇಳಿದ್ರೆ, ಮಾಡಬಹುದು ಅನ್ನೋ ಅರ್ಥವನ್ನು ಕೊಡುತ್ತೆ. ಅಂದರೆ ಪಾಸಿಬಿಲಿಟಿ, ಪರ್ಮಿಷನ್ ಅನ್ನು ಸೂಚಿಸುತ್ತದೆ. ಸೊ ನೀವಿಲ್ಲಿ ನಮ್ಮನ್ನು ಕೇಳ್ಬೋದು, ಸೊ ಮೇಗೂ ಮತ್ತು ಕ್ಯಾನ್ಗೂ 2ಕ್ಕೂ ಪಾಸಿಬಿಲಿಟೀಸ್ ಬರುತ್ತಲ್ವ ಅಂತ ಹೇಳಿದ್ರೆ, ಕ್ಯಾನ್ ಅನ್ನೋದು 50%ಗಿಂತ ಜಾಸ್ತಿ ಅಂದರೆ 100% ಪಾಸಿಬಿಲಿಟಿಯನ್ನು ತೋರಿಸುತ್ತೆ. ಮೇ ಅನ್ನೋದು 50% ಪಾಸಿಬಿಲಿಟಿಯನ್ನು ತೋರಿಸುತ್ತೆ. ಅದೇ ರೀತಿ ಮೈಟ್ಗೆ ಬಂದರೆ ಬಿಲೋ 50% ಪಾಸಿಬಿಲಿಟಿಯನ್ನು ತೋರಿಸುತ್ತೆ. ಸೊ ಇದೇ ಡಿಫ್ರೆನ್ಸ್ ಇರುವಂಥದ್ದು.
ಸೊ ನೆಕ್ಸ್ಟು ಅದರ ಎಕ್ಸಾಂಪಲ್ನ ನೋಡೋದಾದರೆ ಐ ಮೇ ಗೋ ಟು ಬ್ಯಾಂಗ್ಳೂರ್ ಟುಮಾರೋ. ಸೊ ಪಾಸಿಬಿಲಿಟಿ, ನಾನು ನಾಳೆ ಬೆಂಗಳೂರಿಗೆ ಹೋಗಬಹುದು ಅಂತ. ಹಿ ಮೇ ಕಮ್ ಟು ಕಾಲೇಜ್ ಟುಡೇ ಅಂತ ಹೇಳಿದ್ರೆ, ಸೊ ಅವನು ಈ ದಿನ ಕಾಲೇಜಿಗೆ ಬರಬಹುದು. ಪಾಸಿಬಿಲಿಟಿ, ಬರಬಹುದು ಆದರೆ ಬರ್ದೇನೂ ಇರಬಹುದು ಅಂತಂದ್ಬಿಟ್ಟು. ಅದೇ ರೀತಿ ಮೇಗೆ ಪರ್ಮಿಷನ್ನ ಎಕ್ಸಾಂಪಲ್ನ ತಗೊಳ್ಳೋದಾದರೆ ಮೇ ಐ ಕಮ್ ಇನ್, ನಾನು ಒಳಗೆ ಬರಬಹುದೇ. ಈಗ ನಾವು ಮೈಟ್ ಅನ್ನೋ ಮಾಡಲ್ ವರ್ಬ್ನ ತೊಗೊಂಡ್ರೆ ಇದರ ಕನ್ನಡದ ಅರ್ಥ ಮಾಡಬಹುದು ಅನ್ನೋ ರೀತಿಯೇ ಬರುತ್ತೆ. ಸೊ ಇದು ಪಾಸಿಬಿಲಿಟಿನ ಸೂಚಿಸುತ್ತೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಮೇಗೂ ಮತ್ತು ಮೈಟ್ಗೆ ಇರುವಂಥ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಮೇನ ನಾವು ಪ್ರೆಸೆಂಟಲ್ಲಿ ಬಳಸ್ತೀವಿ, ಮೈಟ್ನ ನಾವು ಪಾಸ್ಟಲ್ಲಿ ಬಳಸ್ತೀವಿ. ಮೇನ ಪಾಸ್ಟ್ ಫಾರ್ಮು ಮೈಟ್ ಆಗಿರುತ್ತೆ. ಸೊ ಮೇ ಅಂತ ಹೇಳಿದಾಗ ನಾವು 50% ಪಾಸಿಬಿಲಿಟಿಯನ್ನು ಸೂಚಿಸುತ್ತೆ. ಮೈಟ್ ಅಂತ ತೊಗೊಂಡಾಗ ಬಿಲೋ 50% ಪಾಸಿಬಿಲಿಟಿನ ತೋರಿಸುತ್ತೆ. ಸೊ ಇದೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್. ಇದು ನೀವು ನೀಟಾಗಿ ತಿಳ್ಕೊಂಡ್ರೆ ಸಾಕು. ಸೊ ಹಾಗೆ ಇದರ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋದಾದರೆ, ದೆ ಮೈಟ್ ವಿನ್ ದ ಮ್ಯಾಚ್, ಅವರು ಮ್ಯಾಚ್ ಗೆಲ್ಲಬಹುದು. ನೋಡಿ ಪಾಸಿಬಿಲಿಟೀಸ್. ಸೊ ಬಿಲೋ 50% ತೋರಿಸುತ್ತಿದ್ದು ಗೆಲ್ಲಬಹುದು ಅನ್ನೋ ರೀತಿಯಲ್ಲಿ. ಸೊ ಇದರ ಎಕ್ಸಾಂಪಲ್. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಕ್ಯಾನ್, ಕುಡ್, ಮೇ, ಮೈಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆ ಇನ್ನುಳಿದ ಮಾಡೆಲ್ಸ್ ಆಗಿರುವಂತಹ ವಿಲ್, ವುಡ್, ಶೆಲ್, ಶುಡ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಗ್ರಾಮರ್ ಕ್ಲಾಸ್ನ ಇನ್ನು ಹಲವು ವಿಡಿಯೋಸ್ ಮುಖಾಂತರ ನಾವು ಅಪ್ಲೋಡ್ ಮಾಡ್ತೀವಿ. ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಎವ್ರಿವನ್.